टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ದಿನ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ 11 ಮಂದಿ ಬಲಿಯಾಗ್ತಾರೆ. ಇವತ್ತು ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ನಿನ್ನೆ ರಾತ್ರಿ 11 ಮಂದಿಯ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ವಿಕ್ಟೋರಿಯಾದಲ್ಲಿ 5 ಮಂದಿಯ ಮರಣೋತ್ತರ ಪರೀಕ್ಷೆ, ಜೊತೆಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ, ಪೂರ್ಣಚಂದ್ರ, ಭೂಮಿಕ್, ಪ್ರಜ್ವಲ್, ಚಿನ್ಮಯಿ ಶೆಟ್ಟಿ, ಸಹನಾ, ಅಕ್ಷತಾ, ದಿವ್ಯಾಶಿ, ಶಿವಲಿಂಗ, ಮನೋಜ್, ದೇವಿ, ಶ್ರವಣ್. ನಿನ್ನೆ ರಾತ್ರಿಯೇ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಬ್ಬ ತಂದೆ ಮಾತನಾಡ್ತಾ ಹೇಳ್ತಾ ಇದ್ರು, ದಯವಿಟ್ಟು ಮೃತದೇಹವನ್ನು ಇವತ್ತೇ ಕೊಟ್ಟುಬಿಡಿ, ನಮಗೆ ಆಗೋದಾಗಿ ಹೋಗಿದೆ, ಕಾಯಿಸಬೇಡಿ ಅಂತ. ಸೊ ಅದೇ ರೀತಿಯಾಗಿ ನಿನ್ನೆ ರಾತ್ರಿಯೇ ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆಗಳು ಮುಗಿದಿದೆ. ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ. ವಿಕ್ಟೋರಿಯಾದಲ್ಲಿ 5 ಜನ, ಹಾಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನರ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಒಂದೊಂದು ಕುಟುಂಬದ ಕತೆ ಕಣ್ಣೀರು ತರಿಸುತ್ತೆ. ಸಂಭ್ರಮಿಸೋಕೆ ಬಂದವರು, ಅಭಿಮಾನ ಪ್ರೀತಿಯ ಜೊತೆ ಬಂದವರು, ಈ ರೀತಿಯಾಗಿ ಅವರ ಮನೆಯೇ ಸೂತಕವಾಗಿ ಬಿಡುತ್ತೆ ಅನ್ನೋದಾಗಿ ಯಾರೂ ಕಲ್ಪನೆಯೂ ಮಾಡಿಕೊಂಡಿರಲಿಲ್ಲ. 11 ಜನ, ಅದರ ಜೊತೆಗೆ ಒಂದಷ್ಟು ಜನ ಗಾಯಾಳುಗಳಿದ್ದಾರೆ, ಕ್ಯಾಶುಯಾಲಿಟೀಸು ಕೂಡ ಆಗಿತ್ತು ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಿನ್ನೆ ದಿನ.